ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸ್ತಾ ಇರುವ ವಸತಿ ಸಹಿತ ಹಾಗೂ ವಸತಿ ರಹಿತ ಕಾಲೇಜುಗಳಿಗೆ ಪ್ರಥಮ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಕ್ಕೆ ಉಚಿತವಾಗಿ ಪ್ರವೇಶ ಪಡೆಯಲಾಗ್ತಾ ಇದ್ದು, ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಸೇರಿಸಿ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಮೈಸೂರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಕೆ ಶಿಲ್ಪಾ ತಿಳಿಸಿದ್ದಾರೆ. ಮೈಸೂರಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಿರಿಯಾಪಟ್ಟಣ ತಾಲೂಕಿನ ಆನಿವಾಳು ಗ್ರಾಮದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಉನ್ನತೀಕರಿಸಿದ ವಸತಿ ಕಾಲೇಜು, ಮೈಸೂರು ತಾಲೂಕಿನ ಜೈಪುರ ಹೋಬಳಿಯ ದೊಡ್ಡಕಾನ್ಯ ಗ್ರಾಮದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಬಾಲಕಿಯರ ವಸತಿ ಕಾಲೇಜು, ಮೈಸೂರು ಲಷ್ಕರ್ ಮೊಹಲಾದ ಮೌಲಾನಾ ಆಜಾದ್ ವಸತಿ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 2025-26ನೇ ಶೈಕ್ಷಣಿಕ ಸಾಲಿಗೆ ಪ್ರಥಮ ಪಿಯುಸಿ ವಿಜ್ಞಾನ ವಾಣಿಜ್ಯ ವಿಭಾಗದ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ವಾಣಿಜ್ಯ ವಿಭಾಗದಲ್ಲಿ 60 ಸೀಟ್ಗಳು, ವಿಜ್ಞಾನ ವಿಭಾಗಕ್ಕೆ 60 ಸೀಟ್ಗಳು ನಿಗದಿಪಡಿಸಿದ್ದು, ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿದೆ. ಅರ್ಜಿ ಸಲ್ಲಿಸಲು ಮೇ 17 ಕೊನೆಯ ದಿನಾಂಕವಾಗಿದ್ದು, ಅಲ್ಪಸಂಖ್ಯಾತರು ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ಧರ್ಮದ ಮಕ್ಕಳಿಗೆ 75% ಸೀಟ್ಗಳನ್ನು ಕಾಯ್ದಿರಿಸಲಾಗುವುದು. 25% ಸೀಟ್ಗಳನ್ನು SC, ST, OBC ವಿದ್ಯಾರ್ಥಿಗಳಿಗೆ ನೀಡಲಾಗುವುದು. ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣದ ಜೊತೆಗೆ ವಸತಿ, ಊಟದ ವ್ಯವಸ್ಥೆ, ಸಮವಸ್ತ್ರ, ಶೂ ವಿತರಿಸಲಾಗುವುದು. ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಾಗುವುದು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ CET, NEET, JEE ಪರೀಕ್ಷೆಗಳಿಗೂ ತರಬೇತಿ ನೀಡಲಾಗುವುದು ಅಂತ ವಿವರಿಸಿದ್ರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ. ನಾನು ಮೈಸೂರು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಜಿಲ್ಲಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಈ ವರ್ಷ ಪ್ರಥಮ PUCಗೆ ಪ್ರವೇಶ ದಾಖಲಾತಿ ಪ್ರಾರಂಭವಾಗಿತ್ತು. ಅರ್ಜಿಯನ್ನು ನಾವು ಸೇವಾ ಸಿಂಧುವಿನ ಆನ್ಲೈನ್ ಪೋರ್ಟಲ್ ಮುಖಾಂತರ ಆಹ್ವಾನಿಸಿದ್ದು. ಸೊ ಅದನ್ನು ಸಲ್ಲಿಸೋದಕ್ಕೆ ಮೇ 17 ಕಡೆಯ ದಿನಾಂಕವಾಗಿರುತ್ತೆ. ಆದ್ದರಿಂದ ತಾವೆಲ್ಲರೂ ಸಹ ಸಾರ್ವಜನಿಕರು ಈ ಒಂದು ವಿಚಾರವಾಗಿ ಅಲ್ಪಸಂಖ್ಯಾತರು ಹಾಗೂ ಇತರೆ ವರ್ಗದವರು ಸಹ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅಡಿ ಒಟ್ಟು 3 ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಾ ಇದೆ. ಅದರಲ್ಲಿ 2 ಕಾಲೇಜುಗಳು ವಸತಿ ಸಹಿತ ಕಾಲೇಜುಗಳಾಗಿದ್ದು, 1 ಕಾಲೇಜು ಮಾತ್ರ ವಸತಿ ರಹಿತ ಕಾಲೇಜಾಗಿರುತ್ತೆ. ನಮ್ಮ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದಲ್ಲಿ ವಸತಿ ಸಹಿತ ಕಾಲೇಜು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಅವಕಾಶ ಇದೆ. ಅಲ್ಲಿ ನಾವು ಸೈನ್ಸ್ ಮತ್ತು ಕಾಮರ್ಸ್ 2 ಸಹ ಪ್ರಾರಂಭಿಸಿದ್ದು. ಸೈನ್ಸಿಗೆ 60 ಮಕ್ಕಳು ಮತ್ತು ಕಾಮರ್ಸ್ಗೆ 60 ಮಕ್ಕಳು, ಒಟ್ಟು 120 ಮಕ್ಕಳು ಪ್ರವೇಶ ಪಡೆಯೋದಕ್ಕೆ ಅವಕಾಶ ಇದೆ. ಇದರಲ್ಲಿ ನಾವು ರೇಷಿಯೋನ ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ಅಲ್ಪಸಂಖ್ಯಾತರಿಗೆ 75% ಏನು ಸರ್ಕಾರ ನಿಗದಿ ಮಾಡಿದೆ ಆ ಪ್ರಕಾರ ಅಲ್ಪಸಂಖ್ಯಾತರಿಗೆ 75% ಮತ್ತು ಇತರೆ ವರ್ಗ ಅಂದರೆ SC, ST ಮತ್ತು OBC ಅವರಿಗೆ 25% ಮೀಸಲು ಇಡಲಾಗಿದೆ. ಹಾಗೆ ಇನ್ನೊಂದು ನಮ್ಮ ವಸತಿ ಸಹಿತ ಕಾಲೇಜು ಬಂದು ನಮ್ಮ ನಂಜನಗೂಡು ಮೈಸೂರು ತಾಲೂಕಿನ ಜೈಪುರ ಹೋಬಳಿ ದೊಡ್ಡಕನ್ಯ ಗ್ರಾಮದಲ್ಲಿ ಈಗ ಕಾರ್ಯನಿರ್ವಹಿಸುತ್ತಾ ಇದೆ. ಅಲ್ಲಿ ಇದು ಪೂರ್ಣ ಮಹಿಳಾ ಕಾಲೇಜಾಗಿದ್ದು, ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರವೇಶಾತಿಗೆ ಅವಕಾಶ ಇದೆ. ಇದರಲ್ಲೂ ಸಹ ನಾವು ಸೈನ್ಸು ಮತ್ತು ಕಾಮರ್ಸಿಗೆ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲೂ ನಾವು 75% ಅಲ್ಪಸಂಖ್ಯಾತರಿಗೆ ಹಾಗೆ 25% ಇತರೆ ವರ್ಗದವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದಲ್ಲದೆ ಈ ವರ್ಷದಿಂದ ನಾವು ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಲಷ್ಕರ್ ಮೊಹಲ್ಲಾ ಸಹ ಪ್ರಾರಂಭಿಸಿದ್ದು. ಈ ಕಾಲೇಜು ಮೈಸೂರಿನ ಸೆಂಟ್ ಫಿಲೋಮಿನಾ ಚರ್ಚಿನ ಮುಂಭಾಗದಲ್ಲಿ ಬರುವಂತಹ ನಿಜಾಮಿ ಆವರಣದಲ್ಲಿ ಇದೆ. ಇದು ಈ ವರ್ಷದಿಂದ ಪ್ರಾರಂಭಿಸಲಾಗಿದ್ದು, ಇದು ಸಂಪೂರ್ಣವಾಗಿ ವಸತಿ ರಹಿತ ಕಾಲೇಜಾಗಿರುತ್ತದೆ. ಸೊ ಇಲ್ಲಿ ನಾವು ಮೊದಲನೇ ವರ್ಷ ಆಗಿರೋದ್ರಿಂದ ಸೈನ್ಸಿಗೆ ನಾವು ಆದ್ಯತೆಯನ್ನು ನೀಡಿದ್ದೇವೆ. ಸೊ ನಮ್ಮ ವಸತಿ ರಹಿತ ಕಾಲೇಜುಗಳಲ್ಲಿ ಮಕ್ಕಳಿಗೆ ನಾವು ಉಚಿತವಾಗಿ ಊಟ, ಶಿಕ್ಷಣ, ಕಂಪ್ಯೂಟರ್ ವ್ಯವಸ್ಥೆ ಮತ್ತು ಅವರ ಪಾಠ್ಯೇತರ ಮತ್ತು ಪಠ್ಯ ಜೊತೆಗೆ ಪಾಠ್ಯೇತರ ಚಟುವಟಿಕೆಗಳು ಸಹ ನಾವು ಒಂದು ಇಂಪಾರ್ಟೆನ್ಸ್ನ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ವಸತಿ ರಹಿತ ಶಾಲೆಗಳು ಏನಿದೆ, ನಮ್ಮ
ವಸತಿ ಸಹಿತ ಶಾಲೆಗಳೇನಿದೆ, ವಸತಿ ಸಹಿತ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಉಚಿತವಾಗಿ ಊಟ, ಶಿಕ್ಷಣ, ಜೊತೆಗೆ ಅವರಿಗೆ ವಸತಿ ಅಲ್ಲದೆ ಪಠ್ಯಪುಸ್ತಕ, ಯೂನಿಫಾರ್ಮು, ಲೇಖನ ಸಾಮಗ್ರಿ, ಕಂಪ್ಯೂಟರ್ ತರಬೇತಿ ಅಲ್ಲದೆ ಉತ್ತಮ ಬೋಧಕರ ವ್ಯವಸ್ಥೆ ಸಹ ಇದೆ. ನಾವು ಬೋಧಕರನ್ನ ಅವರನ್ನು ಒಂದು ಆಯ್ಕೆ ಮಾಡುವಾಗ ಸಹ ನಾವು ಬಹಳ ಶಿಸ್ತು ಆಗಿ ಅವರಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲೂ ಸಹ ಯಾವುದೇ ಒಂದು ಸಡಿಲಿಕೆ ಇಲ್ಲದೆ ಅವರನ್ನು ನಾವು ಒಂದು ಪ್ರವೇಶಾತಿ ಪರೀಕ್ಷೆಯ ಮುಖಾಂತರ ನಾವು ಅವ್ರನ್ನ ಆಯ್ಕೆಯನ್ನು ಮಾಡ್ಕೋತಾ ಇದ್ದೇವೆ. ಜೊತೆಗೆ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಗ್ರಂಥಾಲಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸುಸಜ್ಜಿತವಾದ ಲ್ಯಾಬೊರೇಟರಿ ವ್ಯವಸ್ಥೆ ಇದೆ. ಹಾಗೆ ಸ್ವಚ್ಛತೆಗೆ ಸಹ ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕುಮಾರಿ ಪ್ರಾಂಶುಪಾಲರು, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಉನ್ನತೀಕರಿಸಿದ ವಸತಿ ಕಾಲೇಜು, ಅನಿವಾಳು ಗ್ರಾಮ, ಪಿರಿಯಾಪಟ್ಟಣ. ದೂರವಾಣಿ ಸಂಖ್ಯೆ 8193665501. ಪವನ್ SR ಪ್ರಾಂಶುಪಾಲರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಬಾಲಕಿಯರ ವಸತಿ ಕಾಲೇಜು, ದೊಡ್ಡಕಾನ್ಯ, ಜೈಪುರ ಹೋಬಳಿ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ದೂರವಾಣಿ ಸಂಖ್ಯೆ 9972229266. ಸುನಿಲ್ ಕುಮಾರ್ ಪ್ರಾಂಶುಪಾಲರು, ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್, ಲಷ್ಕರ್ ಮೌಲಾ, ಮೈಸೂರು. ದೂರವಾಣಿ ಸಂಖ್ಯೆ 8197122209.